ಸರು, ನಾನು ಇಲ್ಲಿ ಟೆನ್ಷನಲ್ಲಿ ಓಡಾಡ್ತಿದ್ರೆ ನೀನು ಆರಾಮಾಗಿ ಕುತ್ಕೊಂಡು ಫೋನ್ ನೋಡ್ತಿದ್ಯಾ? ಮತ್ತು ನಾನೇನು ಮಾಡಲಿ? ನಿನ್ನ ಥರ ನೀನು ಟೆನ್ಷನಲ್ಲಿ ಓಡಾಡ್ಲಾ? ನೋಡು, ಸುಮ್ಮನೆ ತಲೆ ಹರಟೆ ಮಾತಾಡ್ಬೇಡ. ರಿಂಗ್ ಕಳ್ದು ಹೋಗಿ ಅವ್ರ ಕೈ ಸಿಕ್ಕಿರೋದ್ರಲ್ಲಿ ನಿನ್ನ ಕೈವಾಡ ಏನಾದರೂ ಇದೆಯಾ? ನೋಡು, ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಿಲ್ಲ ತಾನೆ? ಅಕ್ಕ, ಗೇಮ್ ಪ್ಲಾನ್ ಮಾಡಿದ್ ನೀನು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆ ರಿಂಗನ್ನ ಬ್ಯಾಗಲ್ಲಿ ಇಟ್ಕೊಂಡವಳು ನೀನೇನೆ. ಹಾಗಾದ್ರೆ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ರಿಂಗ್ ಹೋಗಿ ಅವ್ರ ಕೈಗೆ ಹೇಗೆ ಸೇರ್ತು? ಯಾರಿಗೆ ಗೊತ್ತು? ನಾವು ಯಾವುದೋ ಜ್ಞಾನದಲ್ಲಿ ಯಾರ ಹತ್ರ ಆದ್ರೂ ಮಾತಾಡುವಾಗ ಅದವ್ರಿಗೆ ಗೊತ್ತಾಗಿ ನಾವ್ರ ಹತ್ರ ಕದ್ದ ಹಾಗೆ ಅಜ್ಜಿ ನಮ್ಮ ಹತ್ರ ಕದ್ಬಿಟ್ರಾ? ಇಲ್ಲ, ಹಾಗಾಗಿದ್ದಿದ್ರೆ ಅವ್ರು ನಿಮ್ಮಿಬ್ರಿಗೂ ಬೈದು ಬುದ್ಧಿ ಹೇಳಿ ರಿಂಗ್ ತಗೋತಿದ್ರೆ ಹೊರತು ಕದೀತಿರ್ಲಿಲ್ಲ. ಅಕ್ಕ, ಅದು ಅವ್ರ ಮನೇಲಿ ಮಿಸ್ ಆಗಿದ್ದ ರಿಂಗು ಈ ಮನೇಲಿ ಅಜ್ಜಿ ಕೈಗೆ ಸಿಕ್ಕಿದೆ ಅಂದ್ರೆ ಅದನ್ನ ಆ ಮನೆಯಿಂದ ಕತ್ತಂದಿದ್ ನೀವೇ ಅಂತ ಯಾರು ಬೇಕಿದ್ರು ಹೇಳ್ಬೋದು. ಏಜೆ ಮನೆ ಸೊಸೆಂದ್ರಾಗಿ ಇಂಥ ಕಳ್ತನದ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಅಕ್ಕ, ನಾವೇನೋ ಪ್ಲಾನ್ ಮಾಡಿ ಹೀಗೆ ಮಾಡಿದ್ವಿ, ಆದ್ರೆ ಎಲ್ಲ ನಮ್ಮ ಕುತ್ತಿಗೆಗೆ ಬಂತು. ನಿಮ್ ಕುತ್ತಿಗೆಗೆ ಇನ್ನೂ ಬಂದಿಲ್ಲ. ರಿಂಗ್ ಸಿಕ್ಕಿದ ಖುಷಿಗೆ ರಿಂಗ್ ಕಳ್ದು ಹೋಗಿದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋತಿಲ್ಲ. ಆ ರಿಂಗ್ ಕದ್ದೋರ್ ನೀವೇ ಅಂತ ಎಲ್ರಿಗೂ ಗೊತ್ತಾಗಿ ಅದನ್ನ ಯಾರಾದ್ರೂ ಏಜೆಗೆ ಹೇಳಿದ್ರೆ ಆಗ ನಿಮ್ ಕುತ್ತಿಗೆಗೆ ಬರುತ್ತೆ. ಏಜೆ ಮನೆ ಮರ್ಯಾದೆ ಹೋಗುವಂತ ದೊಡ್ಡ ತಪ್ಪು ಮಾಡಿರೋ ನಿಮ್ಮಿಬ್ರಿಗೆ ಏಜೆ ಏನ್ ಶಿಕ್ಷೆ ಕೊಡ್ಬೋದು ಅಂತ ಗೊತ್ತಲ್ವಾ? ನೀವಿಬ್ರು ಯಾಕೆ ಹೀಗಾಡ್ತಿದ್ದೀರಾ? ಯಾಕಂದ್ರೆ ಆ ಲೀಲಾ ನಮಗೆ ಅತ್ತೆಗೆ ಬರೋದು ಇಷ್ಟ ಇಲ್ಲ. ಅದನ್ನ ತಪ್ಸೋಕೆ ನೀವು ನಮಗೆ ಸಪೋರ್ಟ್ ಮಾಡಲ್ಲ. ಅದೇ ಪಕ್ಷ ನಾವಾದ್ರೂ ಪ್ರಯತ್ನ ಮಾಡೋಣ ಅಂತ ಹಿಂಗೆ ಮಾಡಿದ್ವಿ. Stop it! ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಇಂಥ ಸಿಲ್ಲಿ ಇಡಿಯಾಟಿಕ್ ಪ್ರಯತ್ನಗಳನ್ನ ಮಾಡಬೇಡಿ ಅಂತ. ಅವಳು ನಮ್ಮ ಮನೆಗೆ ಬರೋದನ್ನ ತಡೆಯೋದಕ್ಕೆ ಹೋಗಿ ನೀವೇ ಈ ಮನೆಯಿಂದ ಆಚೆ ಹೋಗೋ ಪರಿಸ್ಥಿತಿ ತಂದ್ಕೋಬೇಡಿ ಅಂತ ಮತ್ತೆ ಮತ್ತೆ ಹೇಳಿದ್ದೀನಿ. ಇನ್ ಮುಂದೇನು ಇಂಥ ಮೂರ್ಖತನದ ಕೆಲಸಗಳು ಮಾಡ್ಕೊಂಡ್ರೆ ಅದರಿಂದ ಆಗೋ ನಿಮ್ಮ ಗತಿಗೆ ನೀವೇ ಹೊಣೆ ಆಗ್ತೀರಾ. ಹಾಗಿದ್ರೆ ಲೀಲಾ ನಮ್ಗೆ ಅತ್ತೆಯಾಗಿ ಬರೋದನ್ನ ತಡಿಯೋಕ್ಕಾಗಲ್ವಾ? ಇದು ಏಜೆ ನಿರ್ಧಾರ. ಏಜೆ ಒಂದ್ಸರ್ತಿ ನಿರ್ಧಾರ ಮಾಡಿದ್ರು ಅಂದ್ರೆ ಅದನ್ನ ಬೇರೆ ಯಾರಿಂದನೂ ಬದಲಾಯಿಸಕ್ ಸಾಧ್ಯ ಇಲ್ಲ. ಅದನ್ನು ಮೀರಿ ಇಂಥ ಪ್ರಯತ್ನಗಳನ್ನ ಮಾಡಕ್ ಹೋದ್ರೆ ಅದು ಬರೀ ವ್ಯರ್ಥ ಆಗಲ್ಲ, ಅನರ್ಥ ಆಗತ್ತೆ. ನೋಡಿ ಇಲ್ಲಿ ನೋಡ್ರಿ ಶ್ರುತಿ, ನೋಡಿದ್ರಲ್ಲ, ಇಂಥ ಸಂಭ್ರಮನ ನೀವೆಲ್ಲರೂ ಕನಸಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ ಬಿಡಿ. ನಿಮ್ಗೆ ಗೊತ್ತಾ ಮಂಜುಳಾ, ನಾವಲ್ಲಿ ಹೋಗ್ತಿದ್ದ ಹಾಗೆ ಅವ್ರು ನಮಗೋಸ್ಕರನೇ ಕಾಯ್ತಾ ಇದ್ರು. ಆ ಡೆಕೋರೇಷನ್ ನೋಡಬೇಕಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಈಶ್ವರ, ನಾನು ಭೂಮಿನಲ್ಲಿದ್ದೀನೋ ಇಲ್ಲ ಸ್ವರ್ಗದಲ್ಲೇ ಇದ್ದೀನೋ ಅನ್ನೋ ಥರ ಅನುಮಾನ ಬಂದ್ಬಿಡ್ತು ನನಗೆ. ಹೌದೇನ್ರಿ? ಆ ಮನೇನ ಅಷ್ಟೆಲ್ಲ ಅರೇಂಜ್ ಮಾಡಿದ್ರಾ? ಮನೆ ಅಂತಿರಲ್ಲ, ಅರಮನೆ ಅರಮನೆ. ಅಂತ ಮನೆಗೆ ನಿಮ್ ಲೀಲನೆ ರಾಣಿ ಅಲ್ವೇನ್ರಿ? ರಾಣಿ ಅಂತೆ ರಾಣಿ, ಮಹಾರಾಣಿಯನ್ನೇ. ನಿಮ್ದೇ ಅದೃಷ್ಟ ಕಣ್ರಿ, ಇನ್ಮೇಲೆ ನಿಮ್ ಜೀವನನು ಸುಖದ ಸುಪ್ಪತ್ಕೆ ಮೇಲೆ ಇರುತ್ತೆ. ಇಲ್ಲ ಮಗಳೇ, ಎಲ್ಲಿ ಹೋಗಿದ್ದೆ? ಬಟ್ಟೆನ ಐರನಿಗೆ ಕೊಟ್ಟಿದ್ನಲ್ಲ, ತರದಕ್ಕೆ ಹೋಗಿದ್ದೆ. ನೀನ್ ಯಾಕಮ್ಮ ಹೋಗಿದ್ದೆ? ನಾನು ಚುಕ್ಕಿನ ಹೋಗಿ ತರ್ತಿದ್ವಿ. ತುಂಬಾ ಬಿಸಿಲಲ್ಲಿ ಓಡಾಡ್ಬೇಡ, ಟ್ಯಾನ್ ಆಗ್ತೀಯ. ಅದು ಬಿಸಿಲಲ್ಲಿ ಓಡಾಡೋದು, ಆಮೇಲೆ ಎಸಿಗೆ ಅಡ್ಜಸ್ಟ್ ಆಗದೆ ಇರೋದು ಕಷ್ಟ ಆಗ್ಬಿಡುತ್ತೆ ಮಗಳೇ. ಅರೆ, ನೀನ್ ಯಾಕಮ್ಮ ನಿಂತಿದ್ಯಾ? ಒಳಗಡೆ ಹೋಗು. ಈ ಕೌಸಲ್ಯ, ಆ ರಿಂಗು ವಜ್ರದ ರಿಂಗ್ ತರ ಕಾಣಿಸ್ತಿದೆ. ವಜ್ರ ತರ ಏನು? ವಜ್ರನೇ. ಅದು ನೀವೆಲ್ಲ ಒರಿಜಿನಲ್ ವಜ್ರ ನೋಡಿರಲ್ವಲ್ಲ, ಅದಕ್ಕೆ ಪಾಪ ನಿಮ್ಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಇದಕ್ಕೇನು ಕಮ್ಮಿ ಇಲ್ಲ. ಓಸೆ ಸಿಕ್ಕಿದ್ರೆ ಎಸಿನೂ ಹಾಸ್ಕೋತೀರಾ, ವಜ್ರನೂ ತಗೋತೀರಾ. ಎಂಗೇಜ್ಮೆಂಟ್ಗೆ ಇಂಥ ರಿಂಗ್ ಹಾಕಿದ್ದಾರೆ ಅಂದ್ರೆ ಇನ್ ಮದ್ವೆಗೆ ಚಿನ್ನದ ಪಲ್ಲಕ್ಕಿನಲ್ಲಿ ಕೂರಿಸ್ತಾರೆ. ಲೀಲಾ, ನೀನೇನಮ್ಮ ಇವ್ರು ಮಾತಾಡೋದನ್ನೆಲ್ಲ ಕೇಳ್ಕೊಂಡು ನಿಂತಿದ್ಯಾ? ಒಳಗಡೆ ಹೋಗು, ದೃಷ್ಟಿ ಆಗ್ಬಿಡುತ್ತೆ. ಕೆಲವ್ರು ಕಣ್ ಸೇರಿ ಇರಲ್ಲ ಅಲ್ವೇನ್ರಿ? ಹೋಗಮ್ಮ.
ಮಗಳು ಹಿರಿ ಸೊಸೆ. ಬನ್ನಿ ಬನ್ನಿ, ನಮಸ್ಕಾರ. ನಾನು ನನ್ನ ಅತ್ತೆ ಆಗೋರ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ಲೀಲಾ, ನಿಮ್ಮ ಸೊಸೆ ಆಗೋರ್ನ ಒಳಗಡೆ ಕರ್ಕೊಂಡು ಹೋಗಮ್ಮ. ಹೋಗು ಹೋಗಿ. ನಾನು ಬೇಕಾದ್ರೆ ಇಲ್ಲೇ ಇರ್ತೀನಿ. ಹಾಂ, ಒಡವೆಗಳನ್ನ ತಂದಿರ್ತಾರೆ. ಅದು ನಮ್ಮ ಲೀಲಿಂಗ್ ತೋರಿಸ್ಬೇಕಲ್ವಾ, ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದನ್ನೆಲ್ಲ ಊರವ್ರ ಮುಂದೆ ತೋರ್ಸೋಕ್ಕಾಗತ್ತೆಯೇ? ಅದಕ್ಕೆ ಒಳಗಡೆ ಕರ್ಕೊಂಡು ಹೋದ್ರು. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ನಾನು ಅವತ್ತಿಲ್ಲಿಗೆ ಬಂದಾಗ ಏಜೆ ನಿನಗೋಸ್ಕರ ಇಲ್ಲಿವರೆಗೂ ಯಾಕೆ ಬಂದರು ಅಂತ ಕೇಳಿದೆ. ಅದಕ್ಕೆ ನೀನು ಉತ್ತರ ಕೊಡಲಿಲ್ಲ. ಆದರೆ ಅದಕ್ಕೆ ಉತ್ತರ ಈ ಮದುವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೂ ಇಲ್ಲಿವರೆಗೂ ಬರೋ ತೊಂದರೆ ಯಾಕೆ ತಗೊಂಡ್ರಿ? ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ, ಎಲ್ಲಿಗೂ ಬರಲ್ಲ. ನಮ್ಮ 3 ಜನ ಸೊಸೆ ಅಂದ್ರನ್ನ ಅತ್ತೆ ಆಗಿ ಆಳ್ಬೇಕು ಅಂತಾನೆ ಈ ಮದುವೆ ಆಗ್ತಿರೋ ನಿನಗೆ ಒಂದು ಉಡುಗೊರೆ ಕೊಡಬೇಕಿತ್ತು. ಅದಕ್ಕೆ ಬಂದೆ. ನೋಡು ಇದನ್ನ. ಇದೇನಿದು? ಅತ್ತೆಗೆ ಮೊದಲನೇ ಉಡುಗೊರೆನೇ ಇಂಥದ್ದ ಅಂತ ಯೋಚನೆ ಮಾಡ್ತಾ ಇದೆಯಾ? ಈ ಉಡುಗೊರೆ ನಿನಗೆ ಆ ಮನೇಲಿ ಸಿಗೋ ವೈಭೋಗಕ್ಕೆ ಒಂದು ಸ್ಯಾಂಪಲ್ ಅಷ್ಟೆ. ಏಜೆ ಅಂದರೆ ಶ್ರೀಮಂತಿಕೆ, ಆಡಂಬರ, ವೈಭೋಗ ಅನ್ನೋದು ಎಲ್ರಿಗೂ ಗೊತ್ತು. ನೀನು ಯಾವ ಉದ್ದೇಶಕ್ಕೋಸ್ಕರ ಏಜೆನ್ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯೋ ನನಗದು ಗೊತ್ತಿಲ್ಲ. ಆದರೆ ನಿನ್ನ ಉದ್ದೇಶ ಏನೇ ಇದ್ರೂ ಅದು ಆ ಮನೇಲಿ ನೆರವೇರಲ್ಲ. ನೀನು ಏನೇ ಕನ್ಸು ಕಟ್ಕೊಂಡು ಆ ಮನೆಗೆ ಕಾಲಿಟ್ರೋ ನಿನಗೆ ಸಿಗೋದು ಹೂವಿನ ಹಾರದ ಸ್ವಾಗತ ಅಲ್ಲ, ಮುಳ್ಳಿನ ಹಾರದ ಸ್ವಾಗತ. ನೀನು ಆ ಮನೆಗೆ ಬಂದರೆ ನಿನ್ನ ಜೀವನ ಕೂಡ ಮುಳ್ಳಿನ ಹಾದಿಲಿ ನಡೆದ ಹಾಗಿರುತ್ತೆ. ಜೀವನದಲ್ಲಿ ಕೆಲವು ವಿಷಯ ಅನಿವಾರ್ಯ ಅಂತ ಗೊತ್ತಾದ್ಮೇಲೆ ಭಯ ಆತಂಕ ಇರಬಾರ್ದು. ಆ ಅಂಕಲ್ನ ಮೊದಲನೇ ಸರಿ ನೋಡಿದಾಗಲೇ ಮುಳ್ಳಿನ ಹಾದಿಯಲ್ಲಿ ನಡೆದೋಳು ನಾನು. ಅವತ್ತೇ ಅನಿಸ್ತು, ಇವ್ರು ಯಾರನ್ನು ಮದುವೆ ಆಗ್ತಾರೋ ಅವಳಿಗೆ ಮುಳ್ಳಿನ ಹಾದಿ ತಪ್ಪಿದ್ದಲ್ಲ ಅಂತ. ಆದರೆ ಅದೃಷ್ಟ ನನ್ನ ಪಾಲಾಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಜೀವನದಲ್ಲಿ ಇಂಥ ಚುಚ್ಚು ಮಾತುಗಳನ್ನ ತುಂಬ ಕೇಳ್ಬಿಟ್ಟಿದ್ದೀನಿ. ಸಣ್ಣ ಪುಟ್ಟ ತಪ್ಪು ಮಾಡಿ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ. ಅಷ್ಟಾದರೂ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಈ ಮದುವೆ ನನ್ನ ಪಾಲಿಗೆ ಏನು ಗೊತ್ತಾ? ರೀ, ಇಷ್ಟು ತನಕ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ತುಂಬ ಒಡವೆ ತಂದಿರಬೇಕಲ್ವಾ? ಏಜೆ ಸೊಸೆಂದಿರಿಗೆ ಅತ್ತೆ ಆಗಿ ಬರೋಳನ್ನ ಕಂಡ್ರೆ ತುಂಬ ಪ್ರೀತಿ. ಅದಕ್ಕೆ ಒಡವೆಗಳೆಲ್ಲ ತಂದಿದ್ದಾರೆ ಅನಿಸುತ್ತೆ ಮೆಹಂದಿ ಶಾಸ್ತ್ರಕ್ಕೆ. ಒಂದು ಓಲೆ ತಗೊಳಕ್ಕೆ ಇಡೀ ದಿನ ಊರೆಲ್ಲ ಓಡಾಡ್ತೀವಿ. ಇನ್ನು ವಜ್ರಗಳು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಟೈಮ್ ಬೇಡವೇನ್ರಿ? ಬೇಕು ಬೇಕು ಬಿಡಿ, ತುಂಬ ಟೈಮ್ ಬೇಕು ಅಲ್ವಾ? ಮತ್ತೆ ನಮ್ಮ ಲೀಲಿಂಗ್ ಎಷ್ಟು ಹೇಳ್ತೀನಿ ಗೊತ್ತಾ?
ಸ್ವಲ್ಪ ಚೆನ್ನಾಗಿ ತಿನ್ನಮ್ಮ ದಪ್ಪ ಆಗು ಅಂತ. ಅವಳು ಹಾಕೊಳ್ಳೋ ಒಡವೆಗೆ ಎಲ್ಲಿ ಬೆನ್ನು ಬಾಗ್ಬಿಡುತ್ತೋ ಅಂತ ಭಯ. ಅವರಂತೂ ಅವಳು ಹೊರಕ್ಕಾಗದೇ ಇರೋಷ್ಟು ಒಡವೆಗಳನ್ನು ಹಾಕ್ತಾರ್ರಿ. ಈಗಲೇ ಹೀಗೆ ಇನ್ನು ಮದುವೆ ಆಗಿ ಮನೆಗೆ ಹೋದ್ರೆ ಹೇಗೆ ನೋಡ್ಕೋತಾರೋ ಏನೋ. ಹೂವಿನ ಥರ ನೋಡ್ಕೊಳ್ತಾರೆ. ಅವಳು ಹೆಜ್ಜೆ ಇಡೋ ಕಡೆ ಎಲ್ಲ ಹೂವಿನ ಹಾಸಿಗೆನೇ ಹಾಸ್ತಾರೆ. ಇವಳು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಇವಳು ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ ಕೆಲಸದವರು. ಏನಂತೀರಾ? ರೀ ನೀವು ಇಷ್ಟೊಂದು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಒಂದ್ಸಲ ಅವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ರೀ. ಆಹಾ ಅದು ಅದೇ ಆದರೂ ನಮಗಂತೂ ಈ ವೈಭೋಗ ಎಲ್ಲ ಅನುಭವಿಸೋ ಯೋಗ ಇಲ್ಲ. ಕಡೆ ಪಕ್ಷ ಅನುಭವಿಸೋರ್ನಾದ್ರೂ ನೋಡಿ ಖುಷಿ ಪಡ್ತೀವಿ ಕಣ್ರಿ. ಓಕೆ ಆದರೆ ಡೋರ್ ಹತ್ರ ನಿಂತ್ಕೊಂಡು ಸುಮ್ಮನೆ ಇಣಕ್ಕೆ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕು. ಮಾತಾಡ್ಸಂಗಿಲ್ಲ ಇಲ್ಲಪ್ಪ. ಆಯ್ತಾಯ್ತು ಸರಿನಾ? ಆಯ್ತು. ನೋಡಿ, ಈ ಗೋಡೆ ತುಂಬ ಇರೋ ಒಂದೊಂದು ಚೀಟಿನೂ ನಾನು ಮಾಡಿರೋ ತಪ್ಪುಗಳನ್ನ ಹೇಳುತ್ತೆ. ಚಿಕ್ಕವಳಿಂದ ಇಲ್ಲಿವರೆಗೂ ಮಾಡಿರೋದು ಬರೀ ಎಡವಟ್ಗಳೇ. ತಪ್ಪು ಮಾಡಬಾರ್ದು ಅಂದ್ಕೊಂಡಾಗೆಲ್ಲ ನಾನು ಮಾಡಿರೋದು ಬರೀ ತಪ್ಪುಗಳೇ. ನಾನು ಒಂದೊಂದು ತಪ್ಪು ಮಾಡಿದಾಗಲೂ ನಮ್ಮಮ್ಮ ಇಲ್ಲಿ ಕರ್ಕೊಂಬಂದು ಬೈದು ಒತ್ತಾಯವಾಗಿ ಬರ್ಸಿರೋ ಕಾಗದಗಳಿವು. ಆದರೆ ಲೈಫಲ್ಲಿ ಫಸ್ಟ್ ಟೈಮು ನಾನು ಮಾಡಿರೋ ದೊಡ್ಡ ತಪ್ಪನ್ನ ನಮ್ಮಮ್ಮ ಹೇಳ್ದೇನೆ ನಾನೇ ಬರಿತಾ ಇದ್ದೀನಿ. ನನ್ನ ಜೀವನದಲ್ಲಿ ನನ್ನಿಂದ ತಿದ್ಕೊಳ್ಳೋಕ್ಕಾಗದೇ ಇರೋ ದೊಡ್ಡ ತಪ್ಪು ಯಾವ್ದು ಗೊತ್ತಾ? ಮದುವೆ ನನ್ನ ಪಾಲಿಗೆ ಏನಂತ ಹೇಳ್ತೀನಿ ಅಂದಿದ್ನಲ್ಲ, ಈ ಮದುವೆ ನನ್ನ ಪಾಲಿಗೆ ನನ್ನ ಕನಸುಗಳನ್ನ ನನ್ನ ಆಸೆಗಳನ್ನ ಬಲಿ ತಗೋತಿರೋ ದೊಡ್ಡ ತಪ್ಪು. ನಾನು ಮದುವೆ ಆಗ್ತಿರೋದು ಉದ್ದೇಶದಿಂದ ಅಲ್ಲ, ಒತ್ತಾಯದಿಂದ. ಅಂದರೆ ನಿಂಗೆ ಮದುವೆ ಖಂಡಿತ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಹೋದರೂ ಈ ಬೆರಳಲ್ಲಿ ಉಂಗುರ, ಕುತ್ತಿಗೆಯಲ್ಲಿ ಹಾರ ಹೇಗಿದೆಯೋ ಮುಂದೆ ನನ್ನ ಮದುವೆ ಆದಮೇಲೆ ತಾಳಿನೂ ಇರುತ್ತೆ. ಆದರೆ ನೀವೀಗ ಕೊಟ್ಟಿರೋ ಉಡುಗೊರೆಗೂ ಆ ತಾಳಿಗೂ ತುಂಬ ವ್ಯತ್ಯಾಸ ಇರಲ್ಲ. ನಾನು ಮದುವೆ ಆಗೋದ್ರಿಂದ ಇಂಡಿಯಾದ ಹೆಂಗೆ ಸೊಸೆ ಆಗ್ತೀನಿ ಅನ್ನೋ ಹೆಮ್ಮೆ ನನಗಿಲ್ಲ, ಹಿಂಸೆ ಇದೆ. ಹಾಗಿದ್ರೆ ಈ ಮದುವೆನ ರಿಜೆಕ್ಟ್ ಮಾಡ್ಬೋದಿತ್ತಲ್ವಾ? ಅಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಹಾಗೆ ಮಾಡಿದ್ರು ಏಜೆ ಅಂಕಲ್ ಅದನ್ನು ಒಪ್ಕೊಳ್ಳೋದು ಇಲ್ಲ. ಯಾವುದೋ ಒಂದು ಸಿಚುವೇಶನಲ್ಲಿ ನಾನು ಆಡಿದ ಮಾತಿಂದ ನನ್ನೇ ಕಟ್ ಹಾಕಿದ್ದಾರೆ ಆ ಅಂಕಲ್ಲು. ಅವ್ರ ಹಿಡಿತದಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಇದರಿಂದ ಪಾರಾಗೋ ಪ್ರಯತ್ನ ಮಾಡಿ ಸೋಲೋ ಬದಲು ಯಾವಾಗಲೂ ಜೀವನದಲ್ಲಿ ಸೋಲ್ತಿರೋ ನಾನು ಜೀವನನೇ ಸೋತ್ಬಿಟ್ಟೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಒಂದು ವೇಳೆ ಈ ಮದುವೆಯಿಂದ ಪಾರಾಗೋದಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ರೆ? ಅಯ್ಯೋ, ನೀವು ಹೇಳ್ತಿರೋದು ನಿಜಾನಾ? ಈ ಮದುವೆಯಿಂದ ಪಾರಾಗೋಕೆ ನೀವು ನಂಗೆ ಹೆಲ್ಪ್ ಮಾಡ್ತೀರಾ? ಅಯ್ಯೋ ದೇವ್ರೆ, ನನ್ನ ಜೀವನ ಕತ್ಲಾಯ್ತು ಅಂದ್ಕೊಂಡ್ರೆ ಇವ್ರ ಕೈಯಲ್ಲಿ ಟಾರ್ಚ್ ಕೊಟ್ಟು ಕಳಿಸ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಪಾರ್ಟ್ನರ್. ಪಾರ್ಟ್ನರ್? ಹ್ಞೂ, ಮತ್ತೆ ನೀವು ನನ್ನ ಕಣ್ಣಿಗೆ ಸಾಕ್ಷಾತ್ ದುರ್ಗಾ ಮಾತೆ ಥರ ಕಾಣಿಸ್ತಾ ಇದ್ದೀರಾ. ಆದರೆ ಇದರಲ್ಲೇನೂ ಗೇಮ್ ಇಲ್ಲ ತಾನೆ? ಇಲ್ಲ, ನೀನೇ ಹೇಳಿದೆಯಲ್ಲ ನಿನಗೆ ತುಂಬ ಆಸೆಗಳು ಕನಸುಗಳು ಇದೆ ಅಂತ. ಅದೆಲ್ಲ ನೆರವೇರಿಸ್ಕೊ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ಯಪ್ಪ, ಪಾತಾಳದಿಂದ ಒಂದೇ ಸತಿ ಆಕಾಶ ಜಂಪ್ ಮಾಡ್ದಂಗೆ ಆಯಿತು. ಹೌದು, ನನಗೆ ತುಂಬ ಕನಸುಗಳಿದ್ದಾವೆ. ನಾನು ಸೀರಿಯಲ್ ಹೀರೋಯಿನ್ ಆಗಬೇಕು, ನಮ್ಮಪ್ಪ ನಮ್ಮಮ್ಮ ಚುಕ್ಕಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವರೆಲ್ಲ ನನ್ನ ಮೇಲೆ ಹೆಮ್ಮೆ ಪಡೋವಾಗ ಮಾಡಬೇಕು. ನನ್ನ ಟ್ಯಾಲೆಂಟ್ನ ಇಡೀ ಕರ್ನಾಟಕ ಮೆಚ್ಕೊಂಡು ಹಾಡಿ ಹೊಗಳ್ಬೇಕು ಅಂತೇನೇನೋ ಕನಸುಗಳಿದೆ. ಆದರೆ ಈಗ ಕನಸುಗಳನ್ನೆಲ್ಲ ಕಪ್ ಡಬ್ಬದಲ್ಲಿ ಹಾಕಿ ಸೀಲ್ ಹಾಕಿಬಿಟ್ಟಿದ್ದೆ.
ಆದರೆ ಈ ಮದುವೆ ಅನ್ನೋ ಸುಳಿಂದ ನೀನು ನನ್ನ ಕಾಪಾಡಿದ್ರೆ ನನ್ನ ಕನಸುಗಳನ್ನೆಲ್ಲ ನಾನು ನನಸು ಮಾಡ್ಕೋಬೋದು. ಇನ್ನು ಮುಂದೆ ಈ ಮದುವೆ ಅನ್ನೋ ಚಿಂತೆ ನಿನಗೆ ಬೇಡ. ನೀನು ನಾನು ಹೇಳ್ದಾಗ ಕೇಳು, ಅಷ್ಟು ಸಾಕು. ವೈ ನಾಟ್? ದೇವ್ರ ವರ ಕೊಡ್ತೀನಿ, ಕೈ ಮುಗಿ ಅಂದರೆ ಕೈ ಮುಗಿಯಲ್ವಾ? ಬೇಕಿದ್ರೆ ಅಡ್ಬಿದ್ಬಿಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಂಗೊಂದು ಚಿಕ್ಕ ಕೆಲಸ ಬಾಕಿ ಇದೆ. ಏನದು? ರೀ ಅಲ್ಲಿ ನೋಡ್ರಿ, ಅವ್ರ ಸೊಸೆ ಮುಂದೆ ಏನು ಗತ್ತಾ ಕೂತಿದ್ದಾಳೆ ನಮ್ಮ ಲೀಲಾ. ನೀನೇನು ಅನ್ಕೊಂಡಿದ್ಯಾ? ನೀನೇನು ದೊಡ್ಡ ಡಿಕ್ಟೇಟರಾ? ನೀನು ಹೇಳಿದಕ್ಕೆಲ್ಲ ತಲೆ ಆಡ್ಸ್ಕೊಂಡು ಕೇಳಬೇಕಾ? ನೀ ಅನೌನ್ಸ್ ಮಾಡಿಬಿಟ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ನೀನು ಸೇರಂದರೆ ಇಲ್ಲಿಲ್ಲ ಸವಾ ಸೇರು. ನಿಂಗೆ ಒಂದು ದಾರಿ ಅಂದರೆ ಇಲ್ಲಿಲ್ಲಂಗೆ 11 ದಾರಿ. ರೀ ಏನೋ ಬೈತರಾಗಿದೆ. ಎಲ್ಲೋ ಒಡವೆ ಇಷ್ಟ ಆಗಿಲ್ವೇನೋ ಕಣ್ರಿ, ಅದಕ್ಕೆ ಬೈತಿದ್ದಾಳೆ ಅನ್ಸುತ್ತೆ. ಇನ್ನು ಮುಗೀತು. ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಇನ್ನು ಯಾವತ್ತು ನನ್ನ ಕಣ್ಮುಂದೆ ಬರಬೇಡ. ಔಟ್, ಗೆಟ್ ಔಟ್. ಅಬ್ಬಾ, ಸದ್ಯ ನನಗೀಗ ಸಮಾಧಾನ ಆಯಿತು. ಏನು ಮಾತಾಡ್ತಿದ್ಯಾ? ಆ ಅಂಕಲ್ ಮುಂದೆ ಏನೇನು ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೆಲ್ಲ ಇಲ್ಲಿ ಹೇಳಿ ನನ್ನ ಆಸೆ ತೀರ್ಸ್ಕೊಂಡ್ಬಿಟ್ನಪ್ಪ. ಅಬ್ಬಾ, ನನಗೆ ಎಷ್ಟು ಲೈಟ್ ಫೀಲ್ ಆಗ್ತಿದೆ ಗೊತ್ತಾ? ಜೊತೆಗೆ ಲೈಫಲ್ಲಿ ಲೈಟು ಬಂದಿದೆ. ಹೊಡಿರಿ ಹ್ಯಾಂಡು. ಓಕೆ, ಆದರೆ ಒಂದು ವಿಷಯ, ನಾವಿಲ್ಲಿ ಮಾತಾಡಿದ್ದು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗತ್ತೆ. ಹೌದೌದು, ಎಲ್ಲ ಒಳ್ಳೆಯದೇ ಆಗುತ್ತೆ. ನೋಡ್ರಿ, ಸೊಸೆ ನಮ್ಮ ಲೀಲಂಗ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿದ್ದಾಳೆ. ಹೌದು ಹೌದು. ಹೋಗಿ ಬನ್ನಿ. ನಾನು ಹೊರಡ್ತೀನಿ. ಅಲ್ಲ, ಸ್ವಲ್ಪ ಕಾಫಿ. ಅವರು ಸ್ವಲ್ಪ ಬಿಸಿ. ಏನು ಅಂಕಲ್, ಪ್ರತಿ ಸತಿ ನೀವು ನನಗೆ ಶಾಕ್ ಕೊಡ್ತಿದ್ರಲ್ಲ, ಇವಾಗ ನಾನು ನಿಮಗೆ ಶಾಕ್ ಕೊಡ್ತೀನಿ. ಅದು ಹೈ ವೋಲ್ಟೇಜ್ ಶಾಕು. ನೋಡ್ತಾ ಇರಿ.